ಕೊಪ್ಪಳ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಭಿನ್ನಮತ ಸ್ಫೋಟ. ಸ್ವಪಕ್ಷದವರ ವಿರುದ್ಧವೇ ಸಿಡಿದೆದ್ದ ಮುಸ್ಲಿಂ ಮುಖಂಡ. ಸಿದ್ದು ವಿರುದ್ಧ ಮುಸ್ಲಿಂ ಸಮುದಾಯ ರೊಚ್ಚಿಗೇಳುತ್ತ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕೊಪ್ಪಳ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದಕ್ಕೆ ಪುನಃ ಪುನಃ ಸಾಬೀತಾಗ್ತಿರುವಂತಹದ್ದು. ಕೊಪ್ಪಳ ಕಾಂಗ್ರೆಸ್ನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಸ್ಫೋಟ ಆಗ್ತಿರುವಂತಹದ್ದು. ಸ್ವಪಕ್ಷದವರ ವಿರುದ್ಧವೇ ಮುಸ್ಲಿಂ ಮುಖಂಡ ಇಕ್ಬಾಲ್ ಅನ್ಸಾರಿ ಈಗ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಮುಸ್ಲಿಂ ಸಮುದಾಯ ರೊಚ್ಚಿಗೆದ್ದು ಬಿಡುತ್ತಾ ಅನ್ನುವಷ್ಟು ಮಟ್ಟಿಗೆ ಇಕ್ಬಾಲ್ ಅನ್ಸಾರಿ ಅವರು ಈಗ ಸಿಡಿದೆದ್ದಿರುವಂತಹದ್ದು. ಇಕ್ಬಾಲ್ ಅನ್ಸಾರಿ ಅವರು ಕೊಪ್ಪಳದಲ್ಲಿ ತನ್ನದೇ ಆದಂತಹ ಒಂದು ಹಿಡಿತವನ್ನ ಇಟ್ಕೊಂಡಿರುವಂತಹ ಒಬ್ಬ ಕಾಂಗ್ರೆಸ್ ಮುಖಂಡ, ಅಲ್ಪಸಂಖ್ಯಾತ ಮುಖಂಡ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇಕ್ಬಾಲ್ ಅನ್ಸಾರಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತಾರಾ ಅನ್ನೋದೇ ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹದ್ದು. ಅಂದ್ರೆ ಒಂದಲ್ಲ ಒಂದು ವಿಚಾರಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಕೊಪ್ಪಳದಲ್ಲಿ ಒಂದಲ್ಲ ಒಂದು ಇಶ್ಯೂ ಮಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ಸಮಸ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ರಾಜಕೀಯದ ಬಗ್ಗೆ ಮುಸ್ಲಿಂ ಮುಖಂಡರಾಗಿರುವಂತಹ ಇಕ್ಬಾಲ್ ಅನ್ಸಾರಿ ಅವರು ಈಗ ಸಿಡಿದೆದ್ದಿರುವಂತಹದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಮುಖಂಡರ ವಿರುದ್ಧವೂ ಕೂಡ ಈಗ ಇಕ್ಬಾಲ್ ಅನ್ಸಾರಿ ಅವರು ಕಿಡಿಕಾರಿದ್ದಾರೆ. ಎಸ್, ಕನಕಗಿರಿ ಕ್ಷೇತ್ರದ ಪ್ರಭಾವಿ ಶಾಸಕರಾಗಿರುವಂತಹ ಶಿವರಾಜ್ ತಂಗಡಗಿ, ಸಂಸದ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮತ್ತು ಯಲಬುರ್ಗಾ ಶಾಸಕ ಬಸವರಾಜ್ ರಾಯರೆಡ್ಡಿ ಇವರೆಲ್ಲರೂ ಮೋಸಗಾರರು ಅಂತ ಅನ್ಸಾರಿ ಅವರು ಒಂದು ಬಾಂಬನ್ನ ಸಿಡಿಸಿದ್ರು. ಅಂದ್ರೆ ಇಷ್ಟೂ ಜನ ನಾಯಕರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು, ಇವರೆಲ್ಲರೂ ಕೂಡ ಮೋಸಗಾರರು. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸುಳ್ಳುಗಳನ್ನ ಹೇಳ್ಕೊಂಡು ಜನತೆಗೂ ಕೂಡ ಮೋಸ ಮಾಡ್ತಿದ್ದಾರೆ ಅಂತಂತೇಳಿ ಮಾಜಿ ಸಚಿವರಾಗಿರುವಂತಹ ಇಕ್ಬಾಲ್ ಅನ್ಸಾರಿ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರು ಮಾತನಾಡಿರುವಂತಹ ಆಡಿಯೋ, ಅವರದ್ದೇ ಆದಂತಹ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿರುವಂತಹದ್ದು. ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಮತ್ತು ಜನಪ್ರತಿನಿಧಿಗಳ ಬಗ್ಗೆ ಅವರು ಸಾಕಷ್ಟು ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ಮುಸ್ಲಿಂ ಎಂಬ ಕಾರಣಕ್ಕಾಗಿ ನನ್ನನ್ನ ದೂರ ಇಟ್ಟಿದ್ದಾರೆ, ಪಕ್ಷದ ನಾಯಕರು ಕೂಡ ನನ್ನನ್ನ ಕಡೆಗಣಿಸ್ತಾ ಇದ್ದಾರೆ ಹೀಗಂತ ಆ ಆಡಿಯೋದಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ ಮಧ್ಯೆ ಎಲ್ಲವೂ ಕೂಡ ಹಳಸಿದೆ. ಅಂದ್ರೆ ಅವರ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತಂತೇಳಿ ಈಗ ಗೊತ್ತಾಗ್ತಿರುವಂಥದ್ದು. ಜೊತೆಗೆ ಹಿಟ್ನಾಳ್ ಕುಟುಂಬದ ಸಂಸದರು, ಶಾಸಕರು, ಕನಕಗಿರಿ ಕ್ಷೇತ್ರದಿಂದ ಗೆದ್ದು ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಸತ್ಯ ಸಂಗತಿಗಳನ್ನ ಮರೆಮಾಚಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಕ್ಬಾಲ್ ಅನ್ಸಾರಿ ಅವರು ಇವರೆಲ್ಲರ ಮೇಲೆ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ಹರಿಹಾಯ್ದಿರುವಂತಹ ಇಕ್ಬಾಲ್ ಅನ್ಸಾರಿ ಅವರು ಕಾಂಗ್ರೆಸ್ನಲ್ಲೇ ಉಳಿತಾರಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಗೇಟ್ ಪಾಸ್ ಕೊಡುತ್ತಾ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಕೊಪ್ಪಳ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಈಗ ಮತ್ತೊಮ್ಮೆ ಈ ಆಡಿಯೋ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಿಡಿಸಿರುವಂತಹ ಬಾಂಬೆ ಈಗ ಸಾಕ್ಷಿಯಾಗಿರುವಂತಹದ್ದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ, ಅಂದ್ರೆ ಒಂದು ಕಾಲದಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಸಿದ್ದರಾಮಯ್ಯನವರು ಕೂಡ ತುಂಬಾ ಆಪ್ತರಾಗಿದ್ರು. ಜೊತೆಗೆ ಹಾಲಿ ಡಿಕೆ ಶಿವಕುಮಾರ್ ಅಂದ್ರೆ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರಿಂದ ಇಕ್ಬಾಲ್ ಅನ್ಸಾರಿ ಅವರು ದೂರ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗ ಕೊಪ್ಪಳ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ.
ಇಕ್ಬಾಲ್ ಅನ್ಸಾರಿಯವರು ನಿಜಕ್ಕೂ ಅವರು ಮಾಡ್ತಿರುವಂತಹ ಆರೋಪಗಳು ನಿಜವೇ ಆಗಿದ್ರೆ ಖಂಡಿತವಾಗ್ಲೂ ಇಕ್ಬಾಲ್ ಅನ್ಸಾರಿ ಅವರಿಗೆ ಅಲ್ಲಿ ಅನ್ಯಾಯ ಆಗ್ತಿದೆ ಅಂತ ಅರ್ಥ. ಆದರೆ ಅವರು ಮಾಡಿರುವಂತಹ ಆರೋಪಗಳು ಏನಾದರೂ ಸುಳ್ಳಾಗಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಅವರನ್ನ ಕಟ್ಟುನಿಟ್ಟಿನ ಕಾಂಗ್ರೆಸ್ ಪಕ್ಷ ಅವರ ಮೇಲೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಮುಸ್ಲಿಂ ಸಮುದಾಯ ಅಂದ್ರೆ ಕೊಪ್ಪಳದಲ್ಲಿ ಇರುವಂತಹ ಒಂದು ಮುಸ್ಲಿಂ ಸಮುದಾಯ ಸಿದ್ದರಾಮಯ್ಯ ಅವರ ವಿರುದ್ಧ ರೊಚ್ಚಿಗೇಳುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ ಅಂತಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಇಕ್ಬಾಲ್ ಅನ್ಸಾರಿ ಅವರು ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಅನ್ಸಾರಿ ಅವ್ರನ್ನ ಕೈ ಬಿಟ್ಟಿರುವಂತೆ ಕಾಣ್ತಾ ಇದೆ. ಶಿವರಾಜ್ ತಂಗಡಗಿ, ರಾಜಶೇಖರ್ ಹಿಟ್ನಾಳ್ ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಮತ್ತೆ ಬಸವರಾಜ್ ರಾಯರೆಡ್ಡಿ ಇವರ ಜೊತೆ ಸಿದ್ದರಾಮಯ್ಯವರು ತುಂಬಾ ಆಪ್ತರಾಗಿ ಅಂದ್ರೆ ತುಂಬಾ ಹತ್ತಿರದಿಂದ ಇರುವಂತಹದ್ದು, ಅಂದ್ರೆ ಇಷ್ಟು ಜನ ಶಾಸಕರ ಜೊತೆ. ಸೊ ಹಾಗಾಗಿ ಇಕ್ಬಾಲ್ ಅನ್ಸಾರಿ ಅವರು ಈಗ ಮಾಡಿರುವಂತಹ ಆರೋಪಗಳು ಅದು ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಕೊಪ್ಪಳ ಕಾಂಗ್ರೆಸ್ನಲ್ಲಿ ಈಗ ಒಂದು ಭಿನ್ನಮತ ಸ್ಫೋಟ ಆಗಿರುವಂತಹದ್ದು. ಸ್ವಪಕ್ಷದವರ ವಿರುದ್ಧವೇ ಈಗ ಇಕ್ಬಾಲ್ ಅನ್ಸಾರಿ ಅವರು ಸಿಡಿದೆದ್ದಿದ್ದಾರೆ. ಇದು ಮುಂಬರುವಂತಹ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಕೊಪ್ಪಳದಲ್ಲಿ ಯಾವ ರೀತಿಯಾದಂತಹ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.